ಒಂದು ರೋಲ್ನಿಂದ ಮತ್ತೊಂದು ರೋಲ್ಗೆ ಶಿಫ್ಟ್ ಆಗೋದು ಅದು ಸುಲಭದ ಮಾತಲ್ಲ. ಯಾವ ರೀತಿ ನಿಭಾಯಿಸಿದ್ರಿ? ಮೀನು ಒಂದು ನೀರಿನಲ್ಲಿ ಬಿದ್ದಾಗ ಅದು ಈಜುತ್ತೆ ಅಂತ ಹೇಳಿ, ಹಾಗೆ ನಾವು ಆ ಕ್ಷೇತ್ರದಲ್ಲಿ ಬಂದಾಗ ನಾವು ಆಬ್ವಿಯಸ್ಲಿ ನಾವು ಆ ಕ್ಷೇತ್ರಕ್ಕೆ ನಾವು ಅಡ್ಜಸ್ಟ್ ಆಗ್ತೀವಿ ಅಂತ ಅನ್ಸುತ್ತೆ. ಅದು ಲೇಡೀಸ್ ಎಸ್ಪೆಷಲಿ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಈಗ ಬೆಳಗಾವಿ ನಗರ ಸುಂದರವಾಗಿ ಗ್ರೀನ್ ಆಗಿದ್ರೆ ಸಾಲದು, ಇಲ್ಲಿ ಉದ್ಯೋಗ ಅವಕಾಶಗಳು ಸಾಕಷ್ಟು ಬರಬೇಕು, ಮುಖ್ಯವಾಗಿ ಯುವ ಪೀಳಿಗೆಗೆ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು. ಈ ವಿಷಯದ ಬಗ್ಗೆ ಏನು ಹೇಳ್ತೀರಾ? ಬಹುಶಃ ಇನ್ನೊಂದು 2-3 ವರ್ಷದಲ್ಲಿ ಬೆಳಗಾವಿ ಫಸ್ಟ್ ಬರೋದ್ರಲ್ಲಿ ಸೋಷಿಯಲ್. ಬೆಳಗಾವಿ ಜನತೆಗೆ ಏನು ಸಂದೇಶ ಕೊಡ ಬಯಸ್ತೀರಾ? ಎಲ್ಲ ಬೆಳಗಾವಿ ಜನತೆಗೆ ನಂದು ಒಂದೇ ಒಂದು ರಿಕ್ವೆಸ್ಟ್, ಸ್ವಚ್ಛತೆಯನ್ನು ಕಾಪಾಡಲಿ. ನಾವು ಸ್ವಚ್ಛತೆಗಾಗಿ ಬಹಳ ಬಹಳ ಶ್ರಮ ಪಡ್ತಾ ಇದ್ದೀವಿ ನಗರಕ್ಕೆ ಸ್ವಚ್ಛ ಇಡ್ಲಿಕ್ಕೆ. ತಾವು ಇಟ್ಟರೆ, ಯಾಕಂದ್ರೆ ಸ್ವಚ್ಛತೆ ತಾವು ಹೇಗೆ ಇಡ್ತೀರಿ ಅದ್ರ ಮೇಲೆ ನಾವು ಮಾಡುವಂಥ ಒಂದು ಕೆಲಸ. ನೀವೇ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋದರೆ ನಾವು ಅದು ಅಷ್ಟು ತ್ರಾಸ ತಗೊಳ್ಳಿಕ್ಕಾಗಲ್ಲ. ಈಸಿಯಾಗಿ ನಾವು ಕೂಡ ಅದನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಹೇಳಿ. ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಈ ಪರ್ವ ಅಂದರೆ ಸಾಲು ಸಾಲಾಗಿ ಮಹಿಳೆಯರ ಯಶಸ್ಸಿನ ಕಥೆಗಳು. ಒಂದು ನಗರ ಬೆಳಿಬೇಕು ಅಂದರೆ ಕೇವಲ ರಸ್ತೆಗಳು ಸಾಕಾ, ಕಟ್ಟಡಗಳು ಮಾತ್ರ ಸಾಕಾ? ಇಲ್ಲ, ಒಂದು ದೂರದೃಷ್ಟಿ ಬೇಕು ಹಾಗೂ ಸಮರ್ಥ ನಾಯಕತ್ವ ಬೇಕು. ಇವತ್ತು ನಮ್ಮೊಂದಿಗಿದ್ದಾರೆ ದೃಢ ಸಂಕಲ್ಪದ ನಾಯಕಿ, ಅಷ್ಟೇ ಅಲ್ಲ, ತನ್ನ ಸರಳ ಸೌಜನ್ಯಯುತ ನಡವಳಿಕೆಯಿಂದ ಮತ್ತು ನಗುಮೊಗದಿಂದ ಎಲ್ಲರಿಗೂ ಕೂಡ ಆಪ್ತರಾಗಿರುವಂತಹ ನಾಯಕಿ. ಇವರು ನಮ್ಮ ಬೆಳಗಾವಿಯ ಪೂಜ್ಯ ಉಪಮಹಾಪೌರರು ಶ್ರೀಮತಿ ವಾಣಿ ವಿಲಾಸ್ ಜೋಶಿ. ನಮಸ್ಕಾರ ಮೇಡಮ್. ನಮಸ್ತೆ. ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮಗೆ. ತಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮೇಡಮ್, ಮೊಟ್ಟ ಮೊದಲಿಗೆ ತಮ್ಮ ರಾಜಕೀಯ ಪ್ರವಾಸದ ಬಗ್ಗೆ ಮಾತನಾಡಬೇಕು ಅಂದರೆ, ರಾಜಕೀಯದ ಈ ಒಂದು ಪ್ರವೇಶ ಏನಿತ್ತು, ಇದು ಅನಿವಾರ್ಯವಾಗಿತ್ತಾ, ಆಕಸ್ಮಿಕವಾಗಿತ್ತಾ, ಆಯ್ಕೆಯಾಗಿತ್ತಾ ಅಂತ? ಆಕಸ್ಮಿಕ ಅಂತೂ ಹೇಳಲಿಕ್ಕಾಗಲ್ಲ, ಅಥವಾ ಅನಿವಾರ್ಯತೆನೂ ಅಂತ ಅನ್ಲಿಕ್ಕಾಗಲ್ಲ. ಪ್ರವಾಹ ಬಂದಂಗೆ ಬರ್ಬೇಕಂತಾರಲ್ಲ, ಹಾಗೆ ಒಂದು ಸಿಚುಯೇಷನ್ನಿಂದ ಬಂದಂಥ ರಾಜಕೀಯ. ಪ್ರವಾಹ ಬಂದಂತೆ ತಾವು ಒಬ್ಬ ಸಕ್ಸಸ್ಫುಲ್ ಮದರ್ ಅಂತ ಹೇಳಬೇಕು, ಸಕ್ಸಸ್ಫುಲ್ ವೈಫ್ ಅಂತ ಹೇಳಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಸಕ್ಸಸ್ಫುಲ್ ಸೊಸೆ ಅಂತ ಹೇಳಬೇಕು. ಯಾಕೆಂದರೆ ನಾವು ಇಡೀ ಬೆಳಗಾವಿ ಜನ ತಮ್ಮನ್ನು ಬಹಳಷ್ಟು ಸಮೀಪದಿಂದ ಕಂಡಂತೆ ಒಬ್ಬ ಗೃಹಿಣಿಯಾಗಿ, ಅಷ್ಟೊಂದು ಎಜುಕೇಟೆಡ್ ಆಗಿದ್ರೂ ಕೂಡ ನೀವೊಬ್ಬ ಗೃಹಿಣಿಯಾಗಿ ಮನೆಯನ್ನು ಸಮರ್ಥವಾಗಿ ನಿಭಾಯಿಸ್ತಿದ್ರಿ. ಜೊತೆಗೆ ಮಗುವಿನ ಒಂದು ಜವಾಬ್ದಾರಿ. ಇನ್ನು ಪತಿಯ ಬಗ್ಗೆ ಹೇಳಬೇಕಂದ್ರೆ ಬೆಳಗಾವಿಯ ಹಿರಿಯ ಪತ್ರಕರ್ತರು ಶ್ರೀ ವಿಲಾಸ್ ಜೋಶಿ ಅವರು, ಅವರ ಒಂದು ಪ್ರತಿಯೊಂದು ರೋಲನ್ನು ಕೂಡ ನೀವೇ ನಿಭಾಯಿಸಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ರಾಜಕೀಯ ಕೂಡ ಹೆವಿ ಅಂತ ಅನ್ನಿಸ್ಲಿಲ್ಲ ಅಂತ? ಸುನೀತಾ, ನೀನು ಹೇಳಿದಾಗೆ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂಥವಳು. ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಯ್ತು ಈ ರಾಜಕೀಯ ಫೀಲ್ಡ್ನಲ್ಲಿ ಬಂದಾಗ. ಯಾಕಂದರೆ ಮೊದಲು ನಾನು ಬಿಸ್ನೆಸ್ ವುಮೆನ್ ಅಂತ ಹೇಳಿ ಗುರುತಿಸ್ಕೊಂಡವಳು. ಮನೆಯ ಕೆಲಸವನ್ನೊಂದಿಗೆ ನಾನು ಬಿಸ್ನೆಸ್ಸನ್ನು ಸಂಭಾಳಿಸ್ಕೊಂಡು ಬಂದಿದ್ದೆ. ಮಗನ ಬೆಳೆಸೋದಾಗಲಿ, ಅಥವಾ ಮನೆ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡಾಗಲಿ, ಮನೆಯ ಫಂಕ್ಷನ್ಸ್ಗಳದ್ದು ಜವಾಬ್ದಾರಿ ಮಾಡ್ಕೊಂಡಾಗಲಿ, ಇದನ್ನೆಲ್ಲ ಮಾಡ್ಕೊಂಡು ಬಂದವಳು. ಸಡನ್ ಆಗಿ ರಾಜಕೀಯಕ್ಕೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಬಟ್ ಆಬ್ವಿಯಸ್ಲಿ ಲೇಡೀಸ್ ಅಂದ ತಕ್ಷಣ ಎಲ್ಲಿ ಯಾವ ಪಾತ್ರೆಗೆ ಹಾಕಿದ್ರು ಒಂದು ನೀರು ಅಡ್ಜಸ್ಟ್ ಆಗ್ತದಂತಲ್ಲ, ಅದೇ ಪ್ರಕಾರ ಹೋಗ್ತದಂತಲ್ಲ, ಹಾಗೆ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ಟಿದ್ವಿ ರಾಜಕೀಯ. ಈಗ ರಾಜಕೀಯ ಅನ್ನೋದು ಬಹಳಷ್ಟು ನಿಷ್ಠುರವಾದಿಗಳಿಗೆ ಅಂತ ಹೇಳ್ತಾರೆ, ಆದರೆ ನೀವು ಸ್ವಭಾವತಃ ಬಹಳಷ್ಟು ಮುಗ್ಧರು, ಬಹಳಷ್ಟು ಮೆತ್ತಗೆ ನಾವು ಕಂಡಂತೆ. ನಿಮ್ಮ ಈ ಒಂದು ವ್ಯಕ್ತಿತ್ವ ರಾಜಕೀಯಕ್ಕೆ ಸರಿ ಹೋಗುತ್ತಾ ಇಲ್ಲ ಅನ್ನೋ ಒಂದು ಆತಂಕ ನಿಮ್ಮನ್ನು ಯಾವತ್ತಾದರೂ ಕಾಡಿತ್ತಾ ಅಂತ? ಹೌದು, ನಿಜ. ಅದು ಸ್ವಲ್ಪ ಮೊದಲಿಗೆ ನಾನು ಇಲ್ಲಿ ಬಂದಾಗ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನನಗೆ ಭಾಳ ತೊಂದರೆ ಆಯಿತು ಅಡ್ಜಸ್ಟ್ ಆಗಲಿಕ್ಕೆ. ಯಾಕಂದರೆ ಮಾತಾಡೋ ಶೈಲಿ ಆಗಲಿ,
ಜನರು ನಮ್ಮನ್ನ ನೋಡೋ ಸ್ವಭಾವ ಆಗ್ಲಿ ಬೇರೆ ಬೇರೆ ಇರುತ್ತೆ. ಇವರು ಎಲ್ಲಾನು ಮಾಡಬಹುದು, ಇದು ಸಣ್ಣ ಪುಟ್ಟ ವಿಷಯವನ್ನ ನೀವು ನಿಭಾಯಿಸಕ್ ಆಗಲ್ಲವಾ ಅನ್ನೋ ಒಂದು ಮಾತಿನಲ್ಲಿ ಮಾತಾಡ್ತಿರ್ತಾರೆ. ನನ್ಗೆ ಇದು ಸಡನ್ ಆಗಿ ಒಂದು ಫೀಲ್ಡಿಗೆ ಬಂದಾಗ, ರಾಜಕೀಯಕ್ಕೆ ಬಂದಾಗ ನನಗೆ ಅದು ಇನಿಷಿಯಲಿ ತಗೊಳ್ಳಿಕ್ಕೆ ಅಥವಾ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ತೊಂದರೆ ಆಯ್ತು. ಬಟ್ ದಿನಗಳ ಹೋದಾಗೆ ಜನರ ಜೊತೆ ಬೆರೆತಾಗ ಅದನ್ನ ನಾನು ಎಲ್ಲಾನು ಸಂಭಾಳಿಸ್ಕೊಂಡೆ. ಈಗ ತೊಂದರೆ ಆಗ್ತಾ ಇಲ್ಲ. ಮೇಡಮ್, ಈಗ ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ ಎಲ್ಲ ಕ್ಷೇತ್ರದಂತೆ ಅದು ಕೂಡ ನಾವು ಬರ್ಬೋದು, ಪ್ರತಿಯೊಬ್ರು ಕೂಡ ಬರ್ಬೋದು. ಆದ್ರೆ ನಮ್ಮೊಳಗೆ ಒಂದು ಬದಲಾವಣೆ ಬೇಕಾಗುತ್ತೆ. ನಾನು ಮಹಿಳೆ ಅನ್ನೋ ಆ ಒಂದು ಹಿಂಜರಿಕೆಯನ್ನ ಬಿಟ್ಟು ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ವ್ಯಕ್ತಿತ್ವದಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕಂತೀರಿ? ವ್ಯಕ್ತಿತ್ವದಲ್ಲಿ ಅಂದ್ರೆ ಒಂದು ಮನೆ ಸಂಭಾಳಿಸ್ಕೊಂಡು, ಮತ್ತೆ ಯಾರನ್ನು ಮನೆಯಲ್ಲಿ ತೊಂದರೆಗೆ ಹಾಕ್ಲಾರ್ದನೆ ಅಲ್ಲಿನೂ ಸಂಭಾಳಿಸ್ಕೊಂಡು ಮತ್ತೆ ರಾಜಕೀಯನೂ ಸಂಭಾಳಿಸ್ಕೊಳ್ಳೋದು ಒಳ್ಳೇದಂತ ಅನ್ಸುತ್ತೆ. ಯಾಕಂದ್ರೆ ಕಲೇಶಗಳು ಜಾಸ್ತಿ ಆಗ್ತಾವೆ ಖಂಡಿತ ಮನೆಯಲ್ಲಿ. ಯಾಕಂದ್ರೆ ಆಲ್ಮೋಸ್ಟ್ 24/7 ನಾವು ನಮ್ಮ ರಾಜಕೀಯದಲ್ಲಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ರಾತ್ರಿನೂ ನಮ್ಗೆ ಕಾಲ್ ಬರುತ್ತೆ, ಮಧ್ಯರಾತ್ರಿಯಲ್ಲಿ ಬರ್ಬೋದು. ಅದು ಯಾವ್ದಕ್ಕೂ ಎಲ್ಲದಕ್ಕೂ ನಾವು ತಯಾರಿರೋದಕ್ಕೋಸ್ಕರ ನಾವು ಆ ಫೀಲ್ಡ್ ನಲ್ಲಿ ಇದ್ದಾಗ ಮನೆ ಮಂದಿಗೆ ಅದು ತೊಂದರೆ ಆಗ್ಬಾರ್ದು ನಮ್ಮಿಂದ. ಸೊ ಆ ತರ ಹೋಗ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಮಕ್ಕಳನ್ನು ಬೆಳೆಸುವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂದ್ರೆ ನಾವು ಸ್ಟಡೀಸ್ ಬಗ್ಗೆ ಆಗ್ಲಿ, ಬಾಕಿ ಒಂದು ಏನೋ ಸಡನ್ ಆಗಿ ಯಾರಿಗೋ ಹುಷಾರಿಲ್ಲ ಆಯ್ತು, ಮನೆಯಲ್ಲಿ ನಮ್ಗೆ ಟೈಮ್ ಕೊಡಲಿಲ್ಲ ಆಯ್ತು. ಯಾಕಂದ್ರೆ ಆ ಟೈಮ್ನಲ್ಲೇ ನಮ್ಗೆ ಏನೋ ಎಮರ್ಜೆನ್ಸಿ ಮೀಟಿಂಗ್ ಇರ್ಬೋದು, ಎಮರ್ಜೆನ್ಸಿ ಹೊರಗಡೆ ಹೋಗುವಂಥ ಒಂದು ಟೈಮ್ ಬರ್ಬೋದು. ಆ ಟೈಮ್ನಲ್ಲಿ ಅದನ್ನು ನಾವು ಸಂಭಾಳಿಸ್ಕೊಂಡು ಹೋಗುವಂಥ ಪ್ರವೃತ್ತಿ ಅಥವಾ ಅದು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಆತ್ಮವಿಶ್ವಾಸ ಬೇಕಾಗುತ್ತೆ. ಖಂಡಿತವಾಗಿ ಹೌದು. ಇಲ್ಲಿ ಬೆಳಗಾವಿ ಅಭಿವೃದ್ಧಿ ವಿಷಯ ಬಗ್ಗೆ ಮಾತಾಡುವಾಗ ಸ್ಮಾರ್ಟ್ ಸಿಟಿ ಅಂತ ಹೇಳ್ತೀವಿ ನಮ್ಮ ನಗರವನ್ನ. ಕ್ಲೀನ್ ಅಂಡ್ ಗ್ರೀನ್ ಬೆಳಗಾವಿಗೆ ತಾವು ಒಬ್ಬ ಉಪಮಹಾಪೌರರಾಗಿ ಕೈಗೊಂಡ ಯೋಜನೆಗಳಾಗಿರ್ಬೋದು ಅಥವಾ ಏನೆಲ್ಲ ಮಾಡ್ತಾ ಇದ್ದೀರಿ ಮುಂಬರುವ ದಿನಗಳಲ್ಲೂ ಸಹ ಅಂತ? ಫಸ್ಟ್ ನಮ್ಮ ಮಹಾಪೌರರು ಇದರಲ್ಲಿ ತುಂಬಾ ಆಸಕ್ತಿ ಹೊಂದಿದವರು. ಅವ್ರನ್ನ ನೋಡಿ ನನಗೂ ಕೂಡ ಹುಮ್ಮಸ್ ಬಂದು ನಾವು ಬೆಳಗ್ಗೆ 5 o'clock ನಾವು ಎದ್ದು ಬೀಟ್ ಆಫೀಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ನಮ್ಮ ಸಫಾಯಿ ಮಿತ್ರರು, ಅಂದ್ರೆ ನಾವು ಪಿಕೆ ಅಂತ ಏನ್ ಹೇಳ್ತೀವಿ, ನಾವು ಅದನ್ನ ಹೊಸ ನಾಮಕರಣವನ್ನು ಕೊಟ್ಟು ಸಫಾಯಿ ಮಿತ್ರರು. ಯಾಕಂದ್ರೆ ಅವರು ನಮ್ಮ ನಗರವನ್ನು ಸ್ವಚ್ಛ ಇಡಲಿಕ್ಕೆ ಅವರು ಇರೋವಂಥವ್ರು ವ್ಯಕ್ತಿಗಳು. ಸೊ ಅವ್ರಿಗೆ ಪಿಕೆ ಅಂತ ಕರೆಯೋ ಬದಲಿ ಪೌರ ಕಾರ್ಮಿಕರು ಅಂತ ಕರೆಯೋ ಬದಲಿ ಸಫಾಯಿ ಮಿತ್ರರು ಅಂತ ಹೇಳಿ ಕರೆಯಕ್ಕೆ ಶುರು ಮಾಡಿದ್ವಿ. ಅವ್ರನ್ನ ಬೆಳಗ್ಗೆ ಎದ್ದು ಭೇಟಿಯಾಗಿ ನಮ್ಮ ನಗರವನ್ನು ಹೇಗೆ ಸ್ವಚ್ಛ ಇರ್ಬೇಕು. ಯಾಕಂದ್ರೆ ನಾವು ಇಂದೋರ್, ಜೈಪುರ್ ಅಥವಾ ಚಂಡೀಗಢ ಎಲ್ಲಾನು ಟೂರ್ ಮಾಡಿ ಬಂದು ಅಲ್ಲಿ ಇರುವಂತ ಸ್ವಚ್ಛತೆ ಬಗ್ಗೆ ಬಹಳ ಒಂದು ಅಭ್ಯಾಸ ಮಾಡಿ ಬಂದು ಇಲ್ಲಿ ಕೂಡ ನಮ್ದು ಇಂಪ್ಲಿಮೆಂಟ್ ಮಾಡಿ ನಮ್ಮ ನಗರವೂ ಕೂಡ ಒಂದು ಫಸ್ಟ್ ರ್ಯಾಂಕ್ ನಲ್ಲಿ ಬರ್ಬೇಕು ಅನ್ನೋ ಒಂದು ಆಶಯ ನಿಟ್ಟಿನಲ್ಲಿ ನಾವು ಬೆಳಗ್ಗೆ ಎದ್ದು 5 ಗಂಟೆಗೆ ಹೋಗ್ತಾ ಇದ್ವಿ ಬೀಟ್ ಆಫೀಸ್ಗೆ. ಅಲ್ಲಿ ಭೇಟಿ ಕೊಟ್ಟು ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರೂ ಸಮಸ್ಯೆ ಸಾಕಷ್ಟುಗಳಿರ್ತವೆ. ಬಹುಶಃ ಅವ್ರಿಗೆ ಬೀಟ್ ಆಫೀಸ್ ನಲ್ಲಿ ಅವ್ರದ್ದು ಹಾಜರಿ ತಗೊಳ್ಳುವಾಗ ಹೊರಗಡೆ ರೋಡ್ ನಲ್ಲಿ ತಗೊಳ್ಳುವಂತ ಒಂದಿಷ್ಟು ಏರಿಯಾಗಳಿದೆ. ಅವ್ರಿಗೆ ಹೇಗೆ ನಾವು ಸೌಲಭ್ಯಗಳನ್ನು ಕೊಡ್ಬೋದು, ಮತ್ತೆ ಅವ್ರಿಗೆ ವಾಶ್ರೂಮ್ ಹೋಗ್ಬೇಕಾಗ್ಲಿ, ಇದಕ್ಕಾಗ್ಲಿ ಅಂತ ಒಂದು ಸಮಸ್ಯೆಗಳು ತುಂಬಾ ಇದಾವೆ. ಪಾಪ ಅವ್ರು ಅಲ್ಲಿ ಹೋದಾಗ ಮಹಿಳೆಯರು ಹೇಳ್ಕೊಳಿಕ್ಕೆ ಹಿಂಜರಿತಾ ಇದ್ರು. ನಾವೊಂದು ಮಹಿಳೆ ಆಗಿದ್ದಕ್ಕೆ ಅವ್ರಿಗೆ ಅದೆಲ್ಲ ಹೇಳಲಿಕ್ಕೆ ಅನುಕೂಲ ಆಯ್ತು. ಮತ್ತ ಬಾಕಿ ಅವ್ರು ತಮ್ಮ ಸಮಸ್ಯೆಗಳು ಏನ್ ಪೌರ ಕಾರ್ಮಿಕರಿರುತ್ತೆ, ಸಫಾಯಿ ಮಿತ್ರರಿರುತ್ತೆ, ಅವ್ರು ಅಲ್ಲಿ ಹೋದಾಗ ನಮ್ಗೆಲ್ಲಾನು ಇದನ್ನ ಹೇಳ್ಕೊಂಡ್ರು. ಸೊ ಅದು ನಮ್ಮ ಮತ್ತೆ ಸಫಾಯಿ ಮಿತ್ರದ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಾಯ್ತು. ಮತ್ತೆ ನಮ್ಮ ಸಿಟಿಯನ್ನು ಕ್ಲೀನ್ ಮಾಡ್ಲಿಕ್ಕೆ ಬಹಳ ಈಸಿ ಆಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರ ಪ್ರತಿಕ್ರಿಯೆ ಬಗ್ಗೆ ಹೇಳಿದ್ರೆ ಅವ್ರಿಗೆ ಖುಷಿ ಆಯ್ತು ಅಂತ. ಅವರ ಪರಿವಾರ ಕೂಡ ಚೆನ್ನಾಗಿರ್ಬೇಕು ಮುಖ್ಯವಾಗಿ. ಆ ನಿಟ್ಟಿನಲ್ಲಿ ಅವ್ರ ಹೆಲ್ತ್ ಬಗ್ಗೆನೂ ನಾವು ಮೇನ್ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಒಂದು ಸಫಾಯಿ ಮಿತ್ರರಿಗೆ ಎವ್ರಿ ಮಂತ್ ಅಥವಾ 15 ಡೇಸ್ಗೆ ಅವ್ರದ್ದು ಒಂದು ಹೆಲ್ತ್ ಇನ್ಸ್ಪೆಕ್ಷನ್ ಮಾಡ್ಬೇಕು ಅಂತ ಇದೆ. ಸೊ ಅದನ್ನು ಕೂಡ ನಾವು ಮಾಡಿ, ಯಾಕಂದ್ರೆ ಅವ್ರು ಮಾಡುವಂತ ಕೆಲಸ ತುಂಬಾ ಹಜಾರ್ಡಸ್. ಏನೋ ಒಂದು ಫಿಸಿಕಲ್ ಆಗ್ಲಿ ಇದ್ರದಾಗ್ಲಿ ಅವ್ರಿಗೆ ತೊಂದರೆ ತುಂಬಾ ಆಗತ್ತೆ ಅಂತ ಹೇಳಿ ನಾವು ಅದ್ರದ್ದು ಏನ್ ಮಾಡ್ತಾ ಇದೀವಲ್ಲ, ಈಗ ಅವರು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ರೆಗ್ಯುಲರ್ ಇಂಟರ್ವೆಲ್ಸ್, ಮೊದಲೇ ಇಷ್ಟೆಲ್ಲ ಆಗ್ತಾ ಇದ್ದಿಲ್ಲ, ಈಗ ರೆಗ್ಯುಲರ್ ಇಂಟರ್ವೆಲ್ಸ್ ಆಗಿ ಎಲ್ಲ ಅವ್ರದ್ದು ಹೆಲ್ತ್ ಬಗ್ಗೆಯನ್ನು ಗಮನ ಕೊಡ್ತಾ ಇದ್ದೀವಿ ನಾವು. ಎರಡನ್ನೂ ಕೂಡ, ಯಾಕಂದ್ರೆ ಅವರು ಆರೋಗ್ಯವಾಗಿದ್ರೆ ನಾವು ಬೆಳಗಾವಿ ಆರೋಗ್ಯವಾಗಿರೋದಕ್ಕೆ ಕೂಡ ಆರೋಗ್ಯವಾಗಿರ್ತದೆ. ಅವರು ಇದ್ರೆ, ಇಲ್ಲಾಂದ್ರೆ ಅದೇ ಇನ್ಫೆಕ್ಷನ್ಸ್ ಅವ್ರ ಫ್ಯಾಮಿಲಿ ಕೂಡ ಆಗ್ಬಾರ್ದಲ್ಲ. ಸೊ ಇದನ್ನೆಲ್ಲ ನಾವು ಗಮನಕ್ಕಿಟ್ಟು ಅದನ್ನ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಈಗ ಬೆಳಗಾವಿ ನಗರ ಸುಂದರವಾಗಿ ಗ್ರೀನ್ ಆಗಿದ್ರೆ ಸಾಲದು, ಇಲ್ಲಿ ಉದ್ಯೋಗ ಅವಕಾಶಗಳು ಸಾಕಷ್ಟು ಬರಬೇಕು, ಮುಖ್ಯವಾಗಿ ಯುವ ಪೀಳಿಗೆಗೆ.
ಸೊ ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು, ಈ ವಿಷಯದ ಬಗ್ಗೆ ಏನು ಹೇಳ್ತೀರಾ? ಸುನೀತಾ, ನಿಮ್ಗೆ ಗೊತ್ತಿರೋ ಹಾಗೆ ಅಭಿವೃದ್ಧಿಯ ಹೈಕಾರ ಅಂತ ಹೇಳಿ ಹೆಸರು ಮಾಡಿಕೊಂಡಂತ ನಮ್ಮ ಅಭಯ್ ಪಾಟೀಲ್ ಸರ್, MLA ಸೌತ್ನವರು, ಅವ್ರಿಗೆ IT-BT ತುಂಬಾನೇ ಹೊಡೆದಾಡ್ತಾ ಇದ್ದಾರೆ. IT-BT ತರಬೇಕು ಈ ನಮ್ಮ ಬೆಳಗಾವಿ ಕ್ಷೇತ್ರಕ್ಕೆ. ಯಾಕಂದ್ರೆ ಬಹಳಷ್ಟು ನಮ್ಮ ಮಕ್ಕಳೇನಿದಾರಲ್ಲ ಎಲ್ಲರೂ ಐದರ್ ದೇ ವಿಲ್ ಗೋ ಟು ಬೆಂಗಳೂರು, ಇಲ್ಲ ಅಂತಂದ್ರೆ ಪುಣಾಗ್ ಹೋಗ್ತಾರೆ. ಹೌದು, ನಾವು ಇಲ್ಲಿ ಒಂದು ಸೆಂಟರ್ ಆಗಿರೋದ್ರಿಂದ ಪುಣಾ ಮತ್ತೆ ಬೆಂಗಳೂರಿಗೆ ಇದು ನಮ್ದೊಂದು ಸೆಂಟರ್ ಆಗ್ತದೆ. ಹುಬ್ಳಿ ಬಂದಿದೆ, ಬಟ್ ನಮ್ಮ ಇಲ್ಲಿ ಜನಕ್ಕೆ ಬಂದ್ರೆ ಈ ಕಡೆ ಸುತ್ತಮುತ್ತಲ ಜನ ಗೋವಾ ಇರ್ಬೋದು, ಮಹಾರಾಷ್ಟ್ರ ನಮ್ದು ಬಾರ್ಡರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ನಮ್ಮ ಯೂತ್ಗೆ ಒಂದು ಹೆಲ್ಪ್ ಆಗುತ್ತೆ. ಮತ್ತೆ ಇಲ್ಲಿ ಬಂದ್ರೆ ಅಂತ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಹೇಳ್ತೀನಿ. ಜೊತೆಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ, ಯಾಕೆಂದ್ರೆ ಕೌಶಲ್ಯ ಅಭಿವೃದ್ಧಿಗಳು ಆಗ್ತಾ ಇರಬೇಕು, ನಗರ ಮಟ್ಟದಲ್ಲಿ ಅವಕಾಶ ಸೃಷ್ಟಿ ಆಗಬೇಕು, ಈ ನಿಟ್ಟಿನಲ್ಲಿ ಏನಾದರೂ ಪಾಲಿಕೆಯಿಂದ ಎಂಪ್ಲಾಯ್ಮೆಂಟ್ಗೆ ಅಂತ ಹೇಳಿ ನಾವು ಇಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಒಂದು ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. 10,000 ಹಿಡಿದು ಮಿನಿಮಮ್ 10,000 ಹಿಡಿದು ಅವರು ಹೇಗೆ ಅದನ್ನು ಭರ್ತಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಯರ್ ಅವ್ರಿಗೆ 20,000 ಸಿಗುತ್ತೆ. 20 ಆದ್ಮೇಲೆ 50, 50 ಆದ್ಮೇಲೆ 1 ಲಕ್ಷ, 1 ಲಕ್ಷದವರೆಗೂ ಅವ್ರಿಗೆ ಕೊಡುವಂತ ಒಂದು ಅನುಕೂಲತೆಯನ್ನು ನಮ್ಮ ಕಾರ್ಪೊರೇಷನ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಸ್ವಾವಲಂಬಿಯಾಗಿನೂ ಬೆಳಿಬಹುದು. ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಸ್ ಅವರವರ ಸ್ಕಿಲ್ಸ್ ಏನಿದೆ ಅದರ ಮೇಲೆ ಇಲ್ಲಿ ಡೆವಲಪ್ಮೆಂಟ್ ಕೂಡ ಮಾಡಬಹುದು ಅಂತ ಹೇಳಿ ಹೇಳ್ತೀನಿ. ನಿಮ್ಮ ಡ್ರೀಮ್ ಸಿಟಿ ಬಗ್ಗೆ ಏನು ಹೇಳ್ತೀರಾ? ಬರುವಂತಹ ದಿನಗಳಲ್ಲಿ ಸಿಟೀಸ್ 2 ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ತುಂಬಾ ಸುಂದರ, ಸ್ವಚ್ಛ ಆಗುವಂತ ಒಂದು ನಿಟ್ಟಿನಲ್ಲಿ ನಾವು ಕಾಮಗಾರಿಗಳನ್ನು ತಗೊಳ್ತಾ ಇದ್ದೀವಿ. C&D ವೇಸ್ಟ್ ಇರ್ಬೋದು, ಅಂದ್ರೆ ಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಏನು ವೇಸ್ಟ್ ಬರುತ್ತಲ್ಲ ಅದೊಂದು ಪ್ಲಾಂಟ್ ಹಾಕೋದಾಗ್ಲಿ, ಬಯೋಗ್ಯಾಸ್ ಪ್ಲಾಂಟ್ ಹಾಕುವುದಾಗ್ಲಿ, ಸ್ವಚ್ಛತೆಗೆ ಬೇಕಾಗುವಂತ ವೆಹಿಕಲ್ಸ್ ಆಗ್ಲಿ, ನಮ್ಮಲ್ಲಿ ಸ್ವಲ್ಪ ಕೊರತೆ ಇದೆ. ಸೊ ಅವನ್ನು ಕೂಡ ತಗೊಳ್ಳುವಂತ ಒಂದು ಕೆಲಸ ಕಾಮಗಾರಿಗಳನ್ನ ಮಾಡ್ತಾ ಇದ್ದೀವಿ. ಸೊ ಬಹುಶಃ ಇನ್ನೊಂದು 2-3 ವರ್ಷದಲ್ಲಿ ಬೆಳಗಾವಿ ಫಸ್ಟ್ ಬರೋದ್ರಲ್ಲಿ ಸಂಶಯ ಇಲ್ಲ. ಯಾಕಂದ್ರೆ ಈಗ ನಮ್ಮ ಮತ್ತೊಂದು ಹೊಸ ಸುದ್ದಿ ಬಂತಂದ್ರೆ ಜೈಪುರ್ ಈಗ L&T ವರ್ಕ್ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ 24/7, ಇಟ್ ಈಸ್ ಅ ಫಸ್ಟ್. 3 ಕರ್ನಾಟಕದಲ್ಲಿ 3 ಕ್ಷೇತ್ರವನ್ನು ಚೂಸ್ ಮಾಡಿದ್ದಾರೆ. ಒಂದು ಕಲಬುರ್ಗಿ, ಒಂದು ಹುಬ್ಳಿ ಧಾರವಾಡ ಅಂಡ್ ಬೆಳಗಾವಿ ಫಸ್ಟ್ ನಲ್ಲಿ ಇದೆ ಈಗ. ಆಲ್ಮೋಸ್ಟ್ ಇನ್ನೊಂದು ವರ್ಷದಲ್ಲಿ ಅದು ನಮ್ದು L&T ಎಲ್ಲ ವರ್ಕ್ಗಳು ಇಲ್ಲಿ ಮುಕ್ತಾಯ ಹೋಗ್ತವೆ. ಅದನ್ನು ನೋಡಲಿಕ್ಕೆ ನಮ್ಮ ಜೈಪುರ್ ಏನ್ ಫಸ್ಟ್ ಸ್ಟ್ಯಾಂಡ್ ಇದಾರಲ್ಲ ಜೈಪುರ್ನವರು ಕೂಡ ಕ್ಲೀನ್ ಸಿಟಿ ಅಂತ ಏನ್ ಹೇಳ್ತೀವಿ, ಅವರು ಕೂಡ ಇಲ್ಲಿ ಬಂದು ಯೋಜನೆ ಒಂದು ಇಲ್ಲಿ ನೋಡಿ ಹೋಗುವ ಹಾಗೆ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದನ್ನ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ. ನಾವು ಯಾರೋ ಒಂದರಲ್ಲಿ ನಾವು ಕೂಡ ಮುಂದೆ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಐಡಿಯಾಸ್ ಗಿವ್ ಅಂಡ್ ಟೇಕ್ ಇರ್ಬೋದು, ಅಭಿವೃದ್ಧಿಗೆ ಸಾಕಷ್ಟು ಪೂರಕವಾಗಿರುವಂಥದ್ದು. ನೀವು ಮೊದಲು ಅಪ್ಪಟ ಗೃಹಿಣಿಯಾಗಿದ್ರಿ, ಅಷ್ಟೊಂದು ವಿದ್ಯಾವಂತರಾಗಿದ್ರೂ ಕೂಡ ಪರಿವಾರಕ್ಕೆ ಮೊದಲನೇ ಸ್ಥಾನ ಕೊಟ್ರಿ. ಅದಾದ ನಂತರ ಬಿಸ್ನೆಸ್ ವುಮನ್ ಆದ್ರಿ, ನಂತರ ರಾಜಕೀಯಕ್ಕೆ ಒಬ್ಬ ನಗರ ಸೇವಕಿ ಆದ್ರೆ, ಇದೀಗ ಉಪಮಹಾಪೌರರಾಗಿದ್ದೀರಿ. ಒಂದು ರೋಲ್ನಿಂದ ಮತ್ತೊಂದು ರೋಲ್ಗೆ ಶಿಫ್ಟ್ ಆಗೋದು ಅದು ಸುಲಭದ ಮಾತಲ್ಲ. ಯಾವ ರೀತಿ ನಿಭಾಯಿಸಿದ್ರಿ? ಗೃಹಿಣಿಯಾಗಿ ಬಂದಾಗ ಅದು ಬೇರೆನೇ ಇತ್ತು. ಒಂದು ಹೆಣ್ಮಗಳು ಅಂತಂದ್ಮೇಲೆ ನಾನು ನಿಮ್ಗೆ ಆವಾಗ್ಲೇನೆ ಹೇಳಿದೆ, ನಾವು ಯಾವ ಪಾತ್ರೆಯಲ್ಲಿ ಹಾಕಿದ್ರು ನಾವು ಆ ಪಾತ್ರೆ ಹಾಗೇನೆ ನಾವು ನಮ್ಮ ಶೇಪ್ ಅಂತ ತಗೊಂಡು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಯಾವ ಶೇಪ್ನಲ್ಲಿ ನಾವು ಕೂಡ ನಾವು ಟರ್ನ್ ಆಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ. ಹಾಗೆ ಅದೇ ಡೇ ಬೈ ಡೇ ಅದನ್ನ ನೀರಿನಲ್ಲಿ ಬಿದ್ದಾಗ ನಾವು ಈಸಿಲಿ ಬೇಕು ಅಂತ ಹೇಳಿ ಹೇಳ್ತಾರೆ. ಮೀನು ಒಂದು ನೀರಿನಲ್ಲಿ ಬಿದ್ದಾಗ ಅದು ಈಜುತ್ತೆ ಅಂತ ಹೇಳಿ, ಹಾಗೆ ನಾವು ಆ ಕ್ಷೇತ್ರದಲ್ಲಿ ಬಂದಾಗ ನಾವು ಆಬ್ವಿಯಸ್ಲಿ ನಾವು ಆ ಕ್ಷೇತ್ರಕ್ಕೆ ನಾವು ಅಡ್ಜಸ್ಟ್ ಆಗ್ತೀವಿ ಅಂತ ಅನ್ಸುತ್ತೆ. ಅದು ಲೇಡೀಸ್ ಎಸ್ಪೆಷಲಿ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೊ ಪ್ರತಿಯೊಂದು ರೋಲ್ಗೂ ಕೂಡ 100% ಕೊಟ್ಟಿದ್ದೀರಾ, ಆ ಒಂದು ಸಂತೃಪ್ತಿ ಇದೆ. ಎಲ್ಲೋ ಒಂದ್ ಕಡೆ ಮೀ ಟೈಮ್ ನಿಮಗಾಗಿ ಸಮಯವನ್ನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆಯಾ ಅಂತ? ಇದು ಸ್ವಲ್ಪ ಕಷ್ಟ. ಮೀ ಟೈಮ್ ಅನ್ನೋದು ಸ್ವಲ್ಪ ಈಗ ಕಡಿಮೆ ಆಗಿದೆ ಮಹಾಪೌರ ಆದ್ಮೇಲೆ. ಬಟ್ ಅದಕ್ಕಿಂತ ಮುಂಚೆ ನನಗೋಸ್ಕರ ಅಂತ ಹೇಳಿ ಸಾಕಷ್ಟು ಟೈಮ್ ಅನ್ನು ತೆಗಿತಾ ಇದ್ದೆ. ಇವಾಗ ಸ್ವಲ್ಪ ಕಷ್ಟ ಆಗಿದೆ, ಅದನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಅಡ್ಜಸ್ಟ್ ಆಗ್ಬೋದು. ಮನೆಯಲ್ಲಿ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರ್ತೀವಿ ಅಂದಮೇಲೆ ಸ್ವಲ್ಪ ಅಭಿಪ್ರಾಯ ಭೇದ ಸಹಜ. ಅದರಲ್ಲೂ ನಿಮ್ಮ ಪತಿ ಒಬ್ಬ ಹಿರಿಯ ಪತ್ರಕರ್ತರು, ನೀವು ನೋಡಿದ್ರೆ ರಾಜಕೀಯದಲ್ಲಿದ್ದೀರಿ. ಯಾವಾಗಾದ್ರೂ ಆ ರೀತಿ ಆಗುತ್ತಾ? ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು ಅಥವಾ ಅಭಿಪ್ರಾಯ ಭೇದ ಆಗಿರ್ಬೋದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಆಗುತ್ತಾ?
ಪತ್ರಕರ್ತರು ಅಂದ್ಮೇಲೆ ಎಲ್ಲಾನು ಸಂಶಯ ದೃಷ್ಟಿಯಲ್ಲಿ ಇದು ಇರ್ಬೋದು ನೋಡು ಅನ್ನೋ ಒಂದು ಪ್ರವೃತ್ತಿಯವರು. ಬಟ್ ನಾವು ಯಾವುದೇ ಒಂದು ನಮ್ಮ ರಾಜಕೀಯ ಆಗ್ಲಿ ಅಥವಾ ಅವರು ಪತ್ರಿಕೋದ್ಯಮದ ನಾವು ಯಾವ್ದು ಒಂದು ಮನೆಯಲ್ಲಿ ನಾವು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರದ್ದು ಕೆಲಸ ಅವ್ರಿಗೆ, ನನ್ನ ಕೆಲಸ ನನಗೆ. ಸೊ ಯಾವ್ದು ಅದನ್ನ ನಾವು ಮನೆವರೆಗೂ ನಾವು ತಗೊಂಡ್ ಬರೋದಿಲ್ಲ. ಆದ್ರಿಂದ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಡಿಮೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರೋದೇ ಇಲ್ಲ ಅಂತಂದ್ರೆ ಅಡ್ಡಿಲ್ಲ. ಖಂಡಿತ. ರಾಜಕೀಯದ ಯಾವ್ದಾದ್ರು ವಿಷಯ ಬಂದಾಗ ನನಗೆ ತಿಳಿಲಿಲ್ಲ ಅಂದ್ರೆ ಅವ್ರಿಗೆ ಕೇಳ್ತೀನಿ, ಇದು ಹೀಗಂದ್ರೆ ಏನು ಅಂತ. ಅದನ್ನ ನನಗೆ ತಿಳಿಸ್ಕೊಡುವಂತದ್ದು ಬಹಳ ಹೆಲ್ಪ್ ಆಗಿದೆ ಅವರಿಂದ. ಯಾಕಂದ್ರೆ ನನ್ಗೆ ಈ ಫೀಲ್ಡೇ ಹೊಸದು ಅಂದ ತಕ್ಷಣ ಅವ್ರು ಬಹಳ ನನಗೆ ಸಪೋರ್ಟ್ ಅಂಡ್ ಹೆಲ್ಪ್ ಮಾಡಿದ್ದಾರೆ. ಒಂದೇ ಸಾಲಿನಲ್ಲಿ ಲೀಡರ್ಶಿಪ್ ಅಂದ್ರೆ ಅಭಯ್ ಪಾಟೀಲ್ ಸರ್. ರೋಲ್ ಮಾಡೆಲ್ ಅಂದ್ರೆ ಅಭಯ್ ಪಾಟೀಲ್ ಸರ್. ಖಂಡಿತ. ಒಂದೇ ಪದದಲ್ಲಿ ಬೆಳಗಾವಿ ಅಂದ್ರೆ ಏನ್ ಹೇಳ ಬಯಸ್ತೀರಾ? ಸ್ವಚ್ಛತೆ. ನಿಮ್ಮ ಸ್ಟ್ರೆಂತ್? ನನ್ನ ಮಗ ಅನಿಕೇತ್. ನಿಮ್ಮ ಫ್ಯೂಚರ್ ಗೋಲ್ಸ್? ಸೆಟ್ ಮಾಡಬೇಕು, ಮಾಡಿದ್ದೀನಿ, ಆದ್ರೆ ಹೇಳಕ್ಕಾಗಲ್ಲ. ಬೆಳಗಾವಿ ಜನತೆಗೆ ಏನ್ ಸಂದೇಶ ಕೊಡ ಬಯಸ್ತೀರಾ? ಎಲ್ಲ ಬೆಳಗಾವಿ ಜನತೆಗೆ ನಂದು ಒಂದೇ ಒಂದು ರಿಕ್ವೆಸ್ಟ್, ಸ್ವಚ್ಛತೆಯನ್ನ ಕಾಪಾಡ್ಲಿ. ನಾವು ಸ್ವಚ್ಛತೆಗಾಗಿ ಬಹಳ ಬಹಳ ಶ್ರಮ ಪಡ್ತಾ ಇದ್ದೀವಿ ನಗರಕ್ಕೆ ಸ್ವಚ್ಛ ಇಡ್ಲಿಕ್ಕೆ. ತಾವು ಇಟ್ರೆ, ಯಾಕಂದ್ರೆ ಸ್ವಚ್ಛತೆ ತಾವು ಹೇಗೆ ಇಡ್ತೀರಿ ಅದ್ರ ಮೇಲೆ ನಾವು ಮಾಡುವಂತ ಒಂದು ಕೆಲಸ. ನೀವೇ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋದ್ರೆ ನಾವು ಅದು ಅಷ್ಟು ತ್ರಾಸ್ ತಗೊಳ್ಳಿಕ್ ಆಗೋದಿಲ್ಲ. ಈಸಿಯಾಗಿ ನಾವು ಕೂಡ ಅದನ್ನ ಸ್ವಚ್ಛತೆಯನ್ನು ಕಾಪಾಡ್ಬೋದು ಅಂತ ಹೇಳಿ ಹೇಳ್ತೀನಿ. ಎಲ್ಲೂ ಪ್ಲಾಸ್ಟಿಕ್ ಅನ್ನು ಒಗಿಬೇಡ್ರಿ. ಯಾಕಂದ್ರೆ ಆ ಪ್ಲಾಸ್ಟಿಕ್ ಬರೀ ಹಜಾರ್ಡಸ್ ಆಗ್ಲಾರ್ದೇ ಈವನ್ ನಮ್ಮ ಗೋಗಳು ಕೂಡ ಮೇಲಿಕ್ಕೆ ಹೋದಾಗ ಅವು ಕೂಡ ತಿಂದು ಅದರ ಪರಿಣಾಮವನ್ನು ಹಾಲಿನಲ್ಲಿ ಆಗ್ತಾ ಇದೆ. ಅದು ನಮಗೆ ಜನತೆಗೆ ಗೊತ್ತಾಗ್ತಾ ಇಲ್ಲ. ಅದು ಅಲ್ಲದೆ ನಾವು ಪ್ಲಾಸ್ಟಿಕ್ ಅನ್ನು ಏನು ನಾವು ಪಾರ್ಸಲ್ ತರಿಸ್ತೀವಿ, ಪ್ಲಾಸ್ಟಿಕ್ ಅಲ್ಲಿ ಕೂಡ ಸಾಕಷ್ಟು ಹಜಾರ್ಡಸ್ ಅಥವಾ ಅಂಶಗಳು ಸಾಕಷ್ಟು. ಅದು ಕೂಡ ತುಂಬಾ ತೊಂದರೆ, ನಮ್ಮ ಹೆಲ್ತ್ಗೆ ಕ್ಯಾನ್ಸರ್ ಆಗುವಂತ ಮಟ್ಟಿಗೆನೂ ಹೋಗಿದೆ. ಅದಕ್ಕೆ ಅದು ನೀವು ಆದಷ್ಟು ಅವಾಯ್ಡ್ ಮಾಡಿದ್ರೆ ನಾನು ಜನತೆಗೆ ಮನವಿ ಮಾಡ್ಕೋತೀನಿ, ಅದನ್ನ ಆದಷ್ಟು ಕಡಿಮೆ ಮಾಡ್ರಿ ಪ್ಲಾಸ್ಟಿಕ್ ಬಳಸೋದು ಅಂತ. ಬ್ಯಾಗ್ ತಗೊಂಡ್ ಹೋಗ್ರಿ ಕೈಲಿ. ಮೊದ್ಲು ನಾವ್ ಹೇಗೆ ಕೈ ಚೀಲ ಬಟ್ಟೆದು ಅದನ್ನ ತಗೊಂಡ್ ಹೋಗ್ರಿ. ಅಥವಾ ನಾವು ಪಾರ್ಸಲ್ ತರುವ ಕೂಡ ಮೊದ್ಲು ನಾವೆಲ್ಲ ಸ್ಟೀಲಿನ ಡಬ್ಬಿ ಅದನ್ನ ಯೂಸ್ ಮಾಡ್ತಿದ್ವಿ. ಸ್ಟೀಲಿನ ಡಬ್ಬಿ ತಗೊಂಡೋಗಿ ಅದ್ರಲ್ಲಿ ಪಾರ್ಸಲ್ ತಗೊಳ್ಳುವಂತ ಅಂತದು. ಅಥವಾ ಈವನ್ ನಾವು ಇವ್ರಿಗೆ ನಮ್ಮ ಶಾಪ್ನವ್ರು ಕೂಡ ಹೇಳಿದೀವಿ, ಪಾರ್ಸಲ್ ಕೊಡೋರಿಗೆ ಆದಷ್ಟು ಪ್ಲಾಸ್ಟಿಕ್ ಅನ್ನ ಬಳಸುವಂತದ್ದು ಆಗ್ಬಾರ್ದು ಅಂತ ಹೇಳಿ ಅವ್ರು ಕೂಡ ನಾವು ಲೆಟರ್ಗಳನ್ನಾಗ್ಲಿ ನಮ್ಮ ಮೂಲಕ ಏನೆಲ್ಲ ಆಗಬಹುದು ನಾವು ಅದನ್ನ ಮಾಡ್ತೀವಿ. ಒಂದು ನಗರವನ್ನ ಬದಲಾಯಿಸೋದು ಸುಲಭದ ಮಾತಲ್ಲ. ದೃಢ ನಿಶ್ಚಯ ಇದ್ರೆ, ಪ್ರಾಮಾಣಿಕತೆ ಇದ್ರೆ ಮತ್ತು ಸಾಕಷ್ಟು ಪರಿಶ್ರಮ ಪಟ್ಟರೆ ಪ್ರತಿಯೊಂದನ್ನು ಕೂಡ ಬದಲಾಯಿಸ್ಬೋದು. ಅದು ನಗರವಾಗಿರ್ಲಿ, ಅದು ಅಭಿವೃದ್ಧಿ ಆಗಿರ್ಲಿ, ಕ್ಷೇತ್ರ ಯಾವುದೇ ಇರಲಿ. ಈ ಎಲ್ಲ ಮಾತಿಗೆ ಉದಾಹರಣೆ ಅಂದರೆ ನಮ್ಮ ಬೆಳಗಾವಿಯ ಪೂಜ್ಯ ಉಪಮಹಾಪೌರರು. ಮನೆಯಿಂದ ಇದೀಗ ರಾಜಕಾರಣದವರೆಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ, ಪ್ರತಿಯೊಂದು ಪಾತ್ರಕ್ಕೂ ಕೂಡ ತಮ್ಮದೇ ಆದಂಥ ನ್ಯಾಯವನ್ನು ಒದಗಿಸಿಕೊಟ್ಟವರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಾದರಿಯಾಗಿರುವಂಥ ಈ ವ್ಯಕ್ತಿತ್ವಕ್ಕೆ ಸಲಾಂ ಹೇಳ್ತಾ ಇವತ್ತಿನ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಧನ್ಯವಾದ. ನಮಸ್ತೆ.